ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತಡಿಬಿಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಸಂಪೂರ್ಣತಾ ಅಭಿಯಾನ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ವಿ ಸೋಮಣ್ಣ ಉದ್ಘಾಟನೆ ಮಾಡಿದರು. ನಂತರ ಅಂಗನವಾಡಿ ಕೇಂದ್ರ, ಕೂಸಿನ ಮನೆ, ಗ್ರಂಥಾಲಯ ಕಟ್ಟಡ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯಾಗಿದ್ದ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದರು. 20,000 ಕೋಟಿ ಜನರನ್ನು ಸಾವಿರಾರು ಕೋಟಿ ಬಂದ್ಬಿಟ್ಟು ಮತ್ತು ರೈತನಿಗೆ ಏನಾಗಿದೆ, ನನಗೆ ನಮ್ಮ ಕಡೆ ಎಲ್ಲ ಬರೀ ತೆಂಗು ಬೆಳೀತಾರೆ, ಅಡಿಕೆ ಬೆಳೀತಾರೆ, ಸ್ವಲ್ಪ ಹೆಚ್ಚು ಕಡಿಮೆ. ಇವತ್ತಿಂದ ನನಗೆ ಕನಿಷ್ಠ ಒಂದೊಂದು ಪಂಚಾಯಿತಿ ನನಗನ್ನಿಸ್ತದೆ ಒಂದು 30-35 ಪಂಚಾಯತಿ ಬರ್ಬೋದಲ್ಲಮ್ಮ. 17 ಪಂಚಾಯಿತಿಗೂ ತಾವು ಹೋಗಿ ನಿಮ್ಮ ಇವರಾರು ಸೈಂಟಿಸ್ಟ್ ನಿಮಗೆ ಅದು ಅವನ್ನ ಇಟ್ಕೊಬರೋದು. ಇದೆಲ್ಲ ನೀವೇನೇ ಮಾಡಿದ್ರು ತೀರ್ಮಾನ ಕೊಡೋಣ ಹೇಳಿ. ಅದಕ್ಕೆ ನಾನು ಹೇಳೋದು ಕೇಳಪ್ಪ ಮಾರೆ, ನಾನು ಕೂಡ ಅಗ್ರಿಕಲ್ಚರ್ ಇಷ್ಟೇನೆ, ಬಾ ನನ್ನ ತೋಟದಲ್ಲಿ ಏನಿದೆ ಅಂತ ತೋರಿಸ್ತೀನಿ ನಿನಗೆ, ಆಯಿತಾ? ಆತನ ಕೆಲಸ ಅವ್ನು ಮಾಡ್ತಾನೆ, ನಿನ್ನ ಕೆಲಸ ನೀನು ಮಾಡ್ತೀನಿ. ರಿಸಲ್ಟ್ ಓರಿಯೆಂಟೆಡ್ ಆಗುವಾಗ ರೈತನ ತಲೆಗೆ ಹೋಗೋದು. ಯಾವೊಂದು ಸೈಂಟಿಸ್ಟ್ ಇರ್ತಾರೆ ಅವನು ಕರ್ಕೊಬಂದು ಒಂದು ಗಂಟೆ 2 ಗಂಟೆ ಸುತ್ತಾಡಿಸಿ ಅವ್ನು ಬರೋದಿಲ್ಲ ಅಂತ ಹೇಳಿ ನಾವು ವ್ಯವಸ್ಥೆ ಮಾಡ್ತೀವಿ. ಭಾರಿ ನೀವೇನೇ ಮಾಡಿದ್ರು ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲೇಬೇಕು, ಅವನೇ ಫೈನಲ್. ನೀವು ಇಷ್ಟೆಲ್ಲ ಕಷ್ಟಪಟ್ಟಿರ್ತೀರಿ, ಜಿಗ್ಜಾಗ್ ತೊಗೋತೀರಿ, ಮತ್ತೊಂದು ಮಾಡ್ತೀರಿ, ಈ ಮಣ್ಣನ್ನು ಹೆಂಗೆ ಮಾಡಬೇಕು ಎಲ್ಲ ಮಾಡಿರ್ತೀರಿ, ಕೊಡ್ತಾರೋ ಅದು ಬೇಸರಾದ ರಿಪೋರ್ಟು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಅದಕ್ಕೆ ರೈತರು ಸೇರಿಸ್ಕೋಬೇಕು. ಅವ್ರಿಗೂ ಎಲ್ಲ ಒಂದು ಕಡೆ ಎಜುಕೇಟೆಡ್ ಬಂದವರು ಇವತ್ತೀಚೆಗೆ ಸ್ವಲ್ಪ ಇಂಪ್ರೂವ್ ಆಗ್ತಾಯಿದೆ. ಹಳೆ ಕಾಲದ ರೈತರಿಗೆ ನೀವು ಒಳಯ ನೀನೇನೋ ಬಂದಿದೆಯಾ, ನಮ್ದೇನಿದೆ ನಾವು ಮಾಡ್ಕೋತೀವಿ, ನಿಂದೇನು ಕೆಲಸ ಇಲ್ಲಿ ಅಂತಾರೆ, ಎಲ್ಲ ವಾಸ್ತವಾಂಶವಾಗಿ ನಡೆಯುತ್ತೆ. ಅದಕ್ಕೆ ನೀವೇನಾದ್ರು ರೂಪಾಡಿ ಯಾವ ನಿಂದು ದೋರ್ನಳ್ಳಿ ರೈತ ಸಂಪರ್ಕ ಹೋಬಳಿ ನೀವು ಎಂಪ್ಲಾಯಾ? ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಸರ್. ಈ ಕಾರ್ಡ್ಸ್ ಎಲ್ಲ ಇದಾವೆ, ಸಾಯಿಲ್ ಕಾರ್ಡು ಅದು ಮಾಡಿರಿ. ನಾನು ನೆಕ್ಸ್ಟ್ ಬರೋದ್ರೊಳಗಡೆ ಅಮ್ಮ ಇಂಥವಕ್ಕೆಲ್ಲ ನೀವೇ ಪ್ರಿಕಾಷನರಿ ತಗೋಬೇಕು ಸಾಹೇಬ್ರೆ. ನಾನು ಇಲ್ಲಿ ಬಂದಿರೋದು ಈ ಜಿಲ್ಲೆಗೆ ನಾವು ಏನೇ ಸರ್ಕಾರದಿಂದ ದುಡ್ಡು ಕೊಟ್ಟರು ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಇವಾಗ ಇರ್ತಕ್ಕಂಥ ದುಡ್ಡುಗಳು ಅದು ಸರಿಯಾಗಿ ನಡ್ಕೊಬಿಟ್ರೆ. ಈ ವೇಳೆಯಲ್ಲಿ ಗುರುಮಿಟ್ಕಲ್ ಶಾಸಕ ಶರಣಗೌಡ ಕಂದುಕೂರ್, ಜಿಲ್ಲಾಧಿಕಾರಿ ಸುಶೀಲಾ ಬಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದ್ದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದ್ದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ನು ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ. ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ.